ಎಷ್ಟು ಕೆಲಸ ಮಾಡಿದ್ರು ಸಾಕಾಗೈತಿ. ಅತ್ತಿ ಮಾವ ಇದ್ದ ತಕ್ಷಣ ಒಂದು ಕೆಲಸ ಆಗ್ತಿದ್ರಲಿಲ್ಲ. ಏನ ಇವತ್ತು ಹೋಗ್ಯಾರ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಆರಾಮಾಗಿರ್ತೀವಿ ನಾವು. ನನ್ನ ಗಂಡಗೆ ನಾ ಹೇಳದಂಗೆ ಕೇಳು ಅಂತ ಹೇಳ್ತೀನಿ ಅವಂಗ. ಅದಕ್ಕೆ ರೀ ಇಷ್ಟೆಲ್ಲ ಒಡವೆ ವಸ್ತುಗಳು ಅವು ಮುದುಕಿ ಹಾಕೊಂಡಿದ್ದು ಪೆಟ್ಟಿಗೆನಾಗ ಹಂಗ ಇಡ್ತಿದ್ಲು. ಒಟ್ಟ ಕೊಡು ಅಂದ್ರೆ ನಾಯಕ್ ಅಂತಿದ್ಲು. ಹೋದ್ಮೇಲೆ ಆಶ್ರಮಕ್ಕೆ ಹೋದ್ಮೇಲೆ ಇನ್ಯಾರು ಕೊಡ್ಬೇಕು? ನಾನ್ ಚಾವಿ ನನ್ ಕೈಯಾಗ ಐತಿ, ಎಲ್ಲ ಹಾಕೊಂಡು ಜೀವನ ಮಾಡ್ತೀನಿ. ಇನ್ನೇನೈತಿ ಆಂಟಿ ಆಂಟಿ ಯಾರು ಅಲ್ಲ ಏನ್ ಕೆಲ್ಸ ಇತ್ತು ಹಿಂಗ್ ಬಂದಿರಲ್ಲ? ಏನ್ ಕೆಲ್ಸ ಇದ್ದಿದ್ ಹೇಳ್ಬಹುದಾಗಿತ್ತಲ್ಲ ನನ್ ಮುಂದೆ. ಏನ್ರಿ ಅಂಕಲ್ ದಿನ ಕುಡಿತಾರ್ರಿ, ಜಗಳ ಆಡ್ತಾರನ್ರಿ ಬಾಳ? ಬರೀ ಕೇಳಾಕತ್ತ ನಾವು ಹೊರಗ್ ಬಂದಿಂದ ಬರೀ ಜಗಳ ಆಡೋದು ಹೆಂಗ್ರಿ? ಅವ್ರೇನ ಕುಡಿಯಂಗಿಲ್ರಿ, ಅವ್ರು ಕುಡಿಯಂಗಿಲ್ಲ. ಅವ್ರು ಏನು ಒಂದು ಹಳ್ಳ ಕಾಳ ಅಷ್ಟ ಬಾಯಾಗ ಒಂದು ಯಾವ್ದು ಒಂದು ಹಳ್ಳ ಹಾಕೊಳಂಗಿಲ್ಲ. ಆದ್ರೆ ಅತ್ತಿ ಮಾವ ಅದಾರಲ್ರಿ ತುಂಬಾ ಕಿರುಕುಳ ರೀ, ತುಂಬಾ ಕಿರುಕುಳ. ಅಲ್ರಿ ಹಾಕೊಳಕ್ ಒಂದ್ ಬಡಿಯ ವಸ್ತು ಕೊಡ್ತಿದ್ದಿಲ್ಲ. ಆಮೇಲೆ ಒಳ್ಳೆ ಸೀರೆ ಉಡ್ತೀನಿ ನಂತರ ಒಳ್ಳೆ ಸೀರೆ ಕೊಡ್ತಿದ್ದಿಲ್ಲ. ಬೇರೆ ಹಂಗಿಲ್ಲ. ನಾವ್ ಬೆಂಗಳೂರದವ್ರು ಏನು ಚುಚ್ಚಿ ಒಂದು ಮಾತು ಮಾತಾಡ್ತಾರೆ. ಅದಕ್ಕಾಗಿ ಅವ್ರನ್ನ ಹೊರ ಕಳ್ಸಿನ್ರಿ ನಾನು. ಬೆಳಂಗಿಲ್ಲ ಬಿಡ್ರಿ ಅಷ್ಟಕ್ಕೆ. ನನ್ ಗಂಡ ಬಂದ್ರ ನನ್ ಗಂಡನ ಹೆಂಗ್ ಇಟ್ಕೋಬೇಕು ನನ್ ಗೊತ್ತೈತಿ, ಮಾಡ್ತೀನಿ. ಯಾಕಂದ್ರೆ ಇತ್ತಿತ್ತವಾಗಿ ಯಾಕೋ ನನ್ ಮಗನ್ ಬಾಳ ನಿಂತ ಬರಾಕತೈತಿ. ಏನ್ ಬಂಗಾರ ಹಾಕೊಂಡ್ರೇನ್ ಬೆಳ್ಳಿ ಹಾಕೊಂಡ್ರೇನ್ ಮಕ್ಳ ಮುಂದಿದ್ರಲ್ಲ ಚೆನ್ನಾಗಿರೋದು. ಇತ್ತಿತ್ತವಾಗಿ ಯಾಕಂದ್ರೆ ನಾವು ಅಪ್ಪನ್ ಬಾಳ ನೆನ್ಪಾಗತ್ತದ. ಫೋನ್ ಹಚ್ಚಲೇನು? ಅಯ್ಯೋ ಹಂಗಿಲ್ಲ, ಫೋನ್ ಹಚ್ಚೋದ್ ಬೇಡ. ಆಮೇಲೆ ನನ್ ಮಗ ತುಂಬಾ ಒಳ್ಳೆಯವನಲ್ಲ, ಬೆಂಗಳೂರಾಗ ಸಿಟಿಯಾಗ ಚೆನ್ನಾಗಿ ಬೆಳಿತಾನ, ಒಳ್ಳೆ ಎಜುಕೇಟೆಡ್ ಆಗಿ ಒಳ್ಳೆ ಹೆಸರು ತರ್ತಾನ. ಅಂತದ್ರಾಗ ಇವ್ರಂಗ ತಿಳ್ಕೊಂಡಾರನ? ಇವ್ರು ಎಲ್ಲ ಹಳ್ಳಿಯಾಗ ಗುಗ್ಗುನ್ಯಾಗ ಸಾಲಿ ಕಲ್ಸಿಲ್ಲ, ಏನ್ ಕಲ ಎಮ್ಮಿ ಸಗಣಿ ತೆಗಿಯ ಕಸಾಗ್ಯ ಅದನ್ನ ಮಾಡ್ತಾರ. ಇದನ್ನ ಬಿಟ್ರೆ ಏನಿಲ್ಲ. ನನ್ನ ಮಗ ಗ್ಯಾಜೆಟ್ ಇದು ಮಾಡ್ಕೊಂಡ ಸೂಪರ್ ಹಂಗ ಕಲ್ಸಿ ಕೊಡ್ಕೊಂಡ್ಬರ್ತೀನಿ ಸಾಕು. ಏನೋ ದೋಸ್ತ, ಅವ್ರ ಅಪ್ಪ ಫುಲ್ ಚೇಂಜ್ ಅದಾನು. ಅವ್ ನಮ್ಗೆ ಚೇಂಜ್ ಮಾಡಿಸ್ತಿದ್ದ, ಮತ್ತೆ ಬಂದೇ ಅಲ್ಲ. ಏನು ಬಂದ್ರ ಚೇಂಜ್ ಮಾಡ್ಕೊಂಡ್ ಎಷ್ಟೊಳಗ ಬರ್ಬಾರ್ದು ದೋಸ್ತ. ಅವ ಬಂದ್ರೆ ಅವ್ನ ದಬ ಕುಂತು ಆ ಮಂಗ್ಯಾನ ಮಕ್ಳು ದೋಸ್ತರು ಅಲ್ಲೇ ಇರ್ತಾರು. 3 ವರ್ಷ ಅದು ಬಂದಿಲ್ಲ. ನಾ ಕಾಲೇಜ್ ಲೈಫ್ ಒಂದು ಬೇರೆ ಅನ್ಕೊಳ್ಳಿ. ಆಗ ಕಾಲೇಜ್ ಲೈಫ್ ಫುಲ್ ಹುಡುಗ ಬರ್ತಾರ. ನಾವು ಏನು ಹುಡುಗಾರ ತಿಂಡಿ ಪಿಗಾರ ಅದು ಅಂತಂದ್ರೆ ನಮ್ಮ ದೋಸ್ತಗಟ್ಟು ಭೇಟಿಯಾಗಿಲ್ಲ, ಅವ್ರಗಟ್ಟು ಭೇಟಿಯಾಗಿ ನೋಡಿ ಬರೋದ್ ದೋಸ್ತ. ಟೈಮ್ ಮಾಡೋದ್ ಗೊತ್ತಾನ ದೋಸ್ತ? ಸಂಬಂಧ ಗೊತ್ತಾನ ದೋಸ್ತ. ನಾವು ತಾಸ ನೀವನಪ್ಪ ಹೇಳ್ತಾರ ದೋಸ್ತ. ಆಕೆ ಎಲ್ಲ ಭೇಟಿ ಆಗ್ಬೇಕಂತ ನಮ್ಮ ಹುಡುಗಿ ಹೇಳಿ ಎಲ್ಲ ಕನ್ವಿನ್ಸ್ ಮಾಡಿ ಮತ್ತೆ ಬರ್ಬೇಕಿ. ಮತ್ತೆ ಆಕೆ ನೋಡೋ ನನ್ ಮದುವೆ ಆಗೋಕತ್ತಿ. ನೀವೇನ ಇವತ್ತಿರ್ತೀರಿ ಮತ್ತೆ ನಾಳೆ ಹೋಗ್ತೀರಿ. ಆಕೆ ಪರ್ಮನೆಂಟ್ ಇರ್ತಾರ ನನ್ ಜೋಡಿ. ನಿಮಗ ಅದು ಗೊತ್ತಾವಲ್ ದೋಸ್ತ. ಅದಕ್ಕೆ ಎಲ್ಲ ಪದ್ಧತಿ ಹೇಳಿ ಬಂದಾನೆ ಆಕಿ. ಅಲ್ಲೋ ದೋಸ್ತ, ನಿನಗ ಅದು ಕೊಡೈತಿ. ಆಕೆ ಹೆಂಗ ನಮ್ಮ ಹುಡುಗಿ ಸಿಟ್ಲಾಕಿದಾಳ ಅಂತಂದ್ರೆ ನಾ ನಿಮ್ ಜೋಡಿ ಹಾಕೋಣ ತೀರ ಕಳ್ಸೋದಿಲ್ಲಕ್ಕಿ. ಹಂಗ ಸುಳಿ ನಮ್ಮ ಅವಾಗ ಫೋನ್ಸ್ಲತ್ತಂದ ಬಂದನೆ ನಾ ಕಳ್ಸೋದಿಲ್ಲ ಒಟ್ಟ. ಮತ್ ನಿಮ್ ಜೋಡಿ ಎಲ್ಲ ಕೂಡ ಹಾಳಾಕಣತ್ತದ ಕಳ್ಸೋದು. ಅದಕ್ಕಾಗಿ ರಮಿಸಿ ಆಶ್ರಮ ಕೊಂಡಿಸಿ ಬಂದ್ಬಿಟ್ಟೆ ಕೈ ನಿಮ್ ಜೋಡಿ ಕೂಡ್ಬೇಕಂತ ಆಶಿಸ ಬಂದು. ದೋಸ್ತೇನು ಹುಡುಗಿ ಚಿಂತೆಗೆ ಅಡ್ಡಾಡತ್ತಿ ನಮ್ ದೋಸ್ತ ನಮ್ ಬರ್ತಾ ಬಿಟ್ಟ. ನನ್ನ ಪ್ರೀತಿ ಬಗ್ಗೆ ನಿಮ್ಗೇನ್ ಕೊಡ್ತು? ನಿಮ್ಗೇನ್ ಬೇಕು ಅಂತ ಕೊಡ್ಸಾಕ್ ಬಂದಾನೆ ಆಕಿ. ಸುಮ್ ಬರ್ರಿ ಹೋಗುನು ದೋಸ್ತ. ಆತ್ ಬಿಡೋದ ಏನ? ನಿಮ್ ಹುಡುಗಿ ಬಗ್ಗೆ ಏನು ಮಾತಾಡಲ್ಲ ನೇನ? ಆಯ್ತು ದೋಸ್ತ, ಹೋಗೋಣ ಬೇಡ ದೋಸ್ತ. 1 ತಿಂಗಳ ಕಾಲೇಜ್ ಸೂಟಿ ಕೊಟ್ಟತಿ. ನಾ ಅದಕ್ಕೆ ಒಟ್ಟ ಫುಲ್ ಅವಸರ ಮಾಡತ್ತೀನಿ. ಹೋಗಿ ನಮ್ಮ ಅವನ ಅಪ್ಪ ಅಂತ ಹೋಗ್ಕಣ ಹೋಗಿ 50,000 ರೂಪಾಯಿ ಇಸ್ಕೊಂಡ್ಬರ್ತೀನಿ. 50,000 ರೂಪಾಯಿ ಇಸ್ಕೊಂಬತ್ತಕ ನೀವು ಮುಂದೆ ನಿಂತು ಮದುವೆ ಮಾಡ್ಬೇಕು. ಇಲ್ಲಾಂದ್ರೆ ನಿಮ್ಮನ್ನ ಬಿಡೋದ್ರ ಮಾತನ. ಆಯ್ತಾ ದೋಸ್ತ, ಮಾಡೋಣ ದೋಸ್ತ. ಅಲ್ಲ ಬಾ ದೋಸ್ತ ಹೋಗೋಣ. ಅಪ್ಪು ನೋಡು, ಇಬ್ಬರದು ಪ್ರೀತಿ ಕಾಲೇಜಿನಲ್ಲಿ ತುಂಬಾ ಹರಡೈತಿ, ಎಲ್ಲಾರಿಗೂ ಗೊತ್ತಾಗೈತಿ. ಈ ವಿಷಯನು ನಮ್ಮ ಮನೆಯಲ್ಲಿ ಗೊತ್ತಾತಂದ್ರ ನಮ್ಗೆ ಬೇರೆದವ್ರು ಮದುವೆ ಮಾಡಿಕೊಟ್ರೆ ಹೆಂಗ? ನೋಡು, ನಿಮ್ಮ ಮನೆಯಲ್ಲಿ ಒಪ್ಪಿಸಿ ನಮ್ದಿಬ್ಬರದು ಮದುವೆ ಆಗ್ಬೇಕು ನಾವು. ಅಲ್ಲಿ ಚಿನ್ನಿ, ನೀ ಇದಕ್ಕೆ ಅಂಜಾತೇಳು. ನಮ್ಮ ಅವನ ಅಪ್ಪ ಒಪ್ಲಕ್ಕ ರಿಜಿಸ್ಟರ್ ಮ್ಯಾರೇಜ್ ಆಗೋನು. ಹೆಂಗ ನಾವು ಪ್ರೀತಿ ಮಾಡಿ ಇಡೀ ಕಾಲೇಜ್ಗೆ ಕೊಡೈತೆ, ನಮ್ಮ ದೋಸ್ತರಿಗೂ ಕೊಡೈತೆ. ಇನ್ನೇನಾಯ್ತು ಹೋಗ ಅವ್ರು ಏನೋ ಅಕಸ್ಮಾತ್ ಒಪ್ಪಲಕ್ಕ ಮದುವೆ ಆಗ್ಬಿಡ್ನು. ಅಪ್ಪು ಅಲ್ಲ, ನನಗೆ ಇಷ್ಟೆಲ್ಲ ನೀ ಧೈರ್ಯ ತುಂಬಾಕತಿ. ನಂದು ನಿಂದು ಮದುವೆ ಆಗಿ ನಿಮ್ಮ ಮನೆಯಲ್ಲಿ ಹೋದೇವು ಅಂದ್ರ ನಾನು ಒಳಗಡೆ ಕರ್ಕೋಬೇಕಲ್ಲ, ಹೊರಗೆ ಹಾಕಿರ ನಮ್ಮದು ಹೆಂಗ್ ಗತಿ? ಅಲ್ಲಿ ಸುಜಿ, ನಮ್ಮ ಅವನ ಅಪ್ಪ ಏನು ತುಕ ಅವರ ಮುಂದೆ ನಿಂತು ಮದುವೆ ಮಾಡ್ತಾರ. ಅಕಸ್ಮಾತ್ ನಾವು ಮದುವೆ ಆಗಿ ಹೋದ್ರ ತುಕ ಒಳಗೆ ಕರ್ಕೋತಾರ ಅವ್ರ. ನೀ ಯಾಕಂತಿ? ನಾ ಅದಲ್ಲ ದಿನನಿತ್ಯ ನಾವು ಭೇಟಿ ಹಾಕಿದ್ವಿ ಕಾಲೇಜ್ನಾಗ, ಈಗ ಭೇಟಿ ಆಗುದಿಲ್ಲ. ಅಪ್ಪು ನಮ್ಮ ಮನೆಯಲ್ಲಿ ಗಂಡ ನೋಡಾಕ್ತಾರ, ಮತ್ತಿನ್ ಹೆಂಗ್ ಮಾಡೋದು? ಅಲ್ಲಿ ಸುಜಿ, ನಿಮ್ಮ ಅಪ್ಪ 108 ಅಲ್ಲ 1000 ಗಂಡು ನೋಡ್ರು ನಾನ ನಿನ್ನ ಮದುವೆ ಹಾಕೋಣ. ನಮ್ಮ ಅವ್ವ ಅಪ್ಪನ ಒಪ್ಪಿಸ್ಕೊಂಡು ಬಂದ ನೀನು ಹೊತ್ಕೊಂಡು ಮದುವೆ ಹಾಕೋಣ. ಅದು ನಿಮ್ಮ ಮರಿಬೇಡ, ಅದಕ್ಕೆ ಟೆನ್ಷನ್ ತಗೋಬೇಡ. ಬಾ ಅಕ್ಷನ ಕೊಂಡಿಸ್ತೀನಿ ನಿನಗೆ. ನೋಡ್ರಿ, ಹಾಗೆಲ್ಲ ನೀವು ಈ ಮಾತಾಡಕ್ ಹೋಗ್ಬೇಡ್ರಿ. ಕರೆ ಸತ್ಯ ಹೇಳ್ರಿ, ನಮ್ ಮದುವೆ ಆಗ್ತಿರಲ್ರಿ, ಪ್ರಾಮಿಸ್ ಮಾಡ್ರಿ. ಕರೆ ನಿನ್ನ ಮದುವೆ ಹಾಕೋಣ. ನಡ್ರಿ ಹಾಗಾದ್ರೆ ಹೋಗೋಣ ಅಕ್ಸ್ರಿಪ್ ತಿನ್ನಾಕ. ನಡಿ ಕೊಡ್. ನೋಡ್ರಿ ಬಟ್ಟೆ ಜಾಸ್ತಿ ಇದ್ದು ಎಲ್ಲ ಹಾಕಿ ಹೋಗೋದ ಎಲ್ಲ ಸಾಕಾಗೈತಿ. ನೀವೇನು ಕಾಲೇಜಿಂದ ಬರ್ತತೆ ಫೋನ್ ಹಚ್ಚಾಕು ಬರೋವಲ್ಲ? ಹೌದ್ ನೋಡ್ರಿ, ಕಾಲೇಜ್ ನಮಗೂ ಜೀವ ಬಾಳ್ ನೆನ್ಸಾಗ್ತೈತ್ರಿ. ಇತ್ತಿತ್ಲಾಗ ಯಾಕೆ ಜೀವ ಬಾಳ್ ನೆನ್ಸಾಗ್ತದ. ಅಪ್ಪಂದು ನಿಮ್ಗೆ ಒಂದು ಸಲ ಫೋನ್ ಹಚ್ಚಿಲ್ಲೇನ್ರಿ ಅವ್ರ?
ಫೋನ್ ಹಚ್ಚಿ ಬರ್ತತಿ ಏನ ಮತ್ತೆ ಬರ್ತೀನಿ ಅಂತ ಹೇಳಿದ್ರು ಬರ್ಲಿಲ್ಲ. ಯಾಕೆ ಬರವಲ್ಲ ಇನ್ನ ನನಗೂ ಅದು ಫೋನ್ ಹಚ್ಚಾರ ನೋಡ್ರಿ, ಮತ್ತೆ ಫೋನ್ ಕೈಯಾಗ ಹಿಡಂಗಿಲ್ಲ ನೀವು. ಫೋನ್ ಅಲ್ಲೊಂದ ಇಲ್ಲೊಂದು ಇಟ್ಕೊಂಡು ಅಡ್ಡಾಡ್ತೀರಿ, ನಿಮ್ಗೇನ್ ಹೇಳಂಗಿಲ್ಲ ಏನಿಲ್ಲ. ಹುಡುಗ ಏನ್ ಮಾಡ್ತತೆ ಏನಿಲ್ಲ ಅನ್ನೋ ಅಷ್ಟು ಖಬರ್ ಇರಂಗಿಲ್ಲ ನಿಮ್ಗೆ. ಫೋನ್ ಹಚ್ಚಾನು ಬರ್ತತಿ ಏನೋ ಇನ್ನ ಬರವಲ್ಲ ಬಿಡವಲ್ಲ ನನಗೂ ಏನು ಯಾಕವ ಯಾಂಬಲ್ಲ ನೋಡ ಅಲ್ಲಿ ಒಳಗಾರ ಫೋನ್ ನೀನ್ ನೋಡಿದಿನ ಫೋನ್ ಒಳಗ ಏನ್ ಆ ಫೋನು ಬಂದಿದ್ ನಾವ್ ನೋಡಿ ಇಲ್ಲ. ಈಗ ಹಚ್ಚನ್ ಗಿಚ್ಚನೆ ನೋಡ್ರಿ. ಮತ್ ಜಾಸ್ತಿ ಇದು ಬಟ್ಟೆ ಇವೆಲ್ಲ ಒಗೆವು ನೋಡ್ರಿ. ಫೋನ್ ಅದ ಹಚ್ಚೋದನ್ನ ಭಾಳ ನೆನ್ಸಾತಿದ್ವಿ ಜುಮಾರಿ. ಒಂದ್ ಸ್ವಲ್ಪ ಫೋನ್ ಹಚ್ಚಿ ನೋಡ್ರಿ. ನಾನು ಏನು ಫೋನ್ ಇಲ್ಲ, ಫೋನ್ ಅಲ್ಲೇ ಐತಿ. ಈ ನೋಡೋಣ ಬಾ ಹಚ್ಚಿದಂದ್ರ ಮಾತಾಡಕ್ ಬರುತ್ತೆ. ನೋಡಿ ಎಷ್ಟೊತ್ತ ಫೋನ್ ತಗೊಂಬರ್ದ ಮಿಸ್ ಕಾಲ್ ಮಾಡ್ಯಾರೇನೋ ಅಂತ ಪಟ ಪಟ ಬರ್ಬೇಕಲ್ಲ. ಅಲ್ಲಿ ನೋಡ್ರಿ ಫೋನ್ 2 ಸಲ ಹಚ್ಚಿದನ್ರಿ. ಅದ ಇನ್ನು ಹೊಳ್ಳೆ ಹಚ್ಚಾಕ ಹೋದ್ರ ಬಿಜಿ ಅಂತ ಬರಾಕತೈತಿ. ಅದ್ರಾಗ ಅವ್ನ ದೋಸ್ತರ ಜೋಡಿ ಬಾಳ ಇದು ಮಾಡ್ಕೊಂಡ್ ಅಡ್ಡಾಡ್ತಾನ್ರಿ. ಎಲ್ಲಿ ದೋಸ್ತರ್ನ್ಯಾಗ ಕೂತಾನೋ, ದೋಸ್ತರ್ಗೊಂದ್ ಫೋನ್ ಹಚ್ಚಾನೋ ಏನ್ ಮಾಡ್ಯಾನೋ ನೀವಿಷ್ಟ್ ನೋಡ್ರಿ. ಗೆಳೆಯರ ಜೋಡಿ ಏನಾರು ಕೂಡಿ ಒಂದ್ ಸ್ವಲ್ಪ ಏನಾರು ಇದು ಮಾಡ್ಕೊತ ಬರ್ತಾನ ಸದ್ಯ ಟೈಮ್ ಆಗೈತಿ. ಮತ್ತಂದ್ರಿ ಏನಾರ ಬಂದಾಗ ಏನಾರ ಅಡಿಗೆ ಗಿಡಿಗೆ ಮಾಡೋಣ ಮಾಡ್ಬೇಕಲ್ಲ ಮತ್ತೆ ಮಗ ಬರತ್ತೇನು ಅಲ್ರಿ. ಏನಾರ ಸೇರ್ ತೊಗೊಂಬರ್ರಿ. ತರಲ್ಲ ಇನ್ನ ತರು ಇದು ಮಸೀದಿ ತೊಂಬರ್ರಿ. ಒಂದಿಷ್ಟು ಚಪಾತಿ ಮಾಡ್ತೀನಿ ನಾನು. ಚಪಾತಿ ಒಂದಿಷ್ಟು ಅನ್ನ ಮಾಡ್ತೀನಿ, ಅದ್ ಮಾಡಿ ತಿನ್ನಾಕ್ರಿ. ಆಯ್ತು ಬಾ. ನಾನು ಅಲ್ಲಿ ಊರಾಗ ಹೋಗಿ ಏನೇನ್ ಬೇಕು ಎಲ್ಲ ಸಾಮಾನುಗಳು ಪೇಡೆ ಗಿಡ ಏನೇನ್ ಬೇಕು ನೋಡಿ ಮತ್ತೇನ್ ಬೇಕು ಹೇಳಿ. ಈಗ ಬಾಸುಂದಿ ರೀ ಚಪಾತಿ. ಬಾಸುಂದಿ ಬಾಳ್ಜಿ ಅದ ನಾವು ಅದಕ್ಕೆ ಬಾಸುಂದಿ ಮತ್ತೆ ಚಪಾತಿ ಮಾಡಿದ್ರ ಆಯ್ತಲ್ಲ. ಸ್ವಲ್ಪ ಏನೋ ಬಾಳೆಹಣ್ಣ ಏನೋ ಚಪ್ಪಚಂಡ್ ಏನೋ ತರಕ್ ಬರ್ತಲ್ಲ. ಹಣ್ಣಿನ ದಿವ್ಸ ತೊಂಬರ್ರಿ. ಮರಿಬೇಡ್ರಿ ಮತ್ತ. ಆಯ್ತು ನಾ ಹೋಗಿ ಅಂಗಡಿ ಹೋದ್ನಿ ಅಂದ್ರ ಹಂಗ. ಅಯ್ಯಯ್ಯೋ ಈಗ ಬಂದೆ ಬಾ. ಎಷ್ಟು ಸೊರ್ಗೈತ್ ನೋಡ ಹುಡುಗ. ಹೆಂಗಾಗ್ಯ ನೋಡ್ರಿ ಇತ್ತಿತ್ಲಾಗ. ಯಾಕಪ್ಪಿ ಇಷ್ಟೊಂದ್ ಸೊರ್ಗಿಲ್ಲ ಯಾಕ? ಹಾಸ್ಟೆಲ್ಗೆ ಚೆನ್ನಾಗ್ ಊಟ ಮಾಡ್ತಿದ್ದಿ ಇಲ್ಲ? ನೋಡು ಮುಖ ಎಷ್ಟು ಕಪ್ಪಗಾಗಿತ್ತು ಕಣ. ಹಿಂಗ್ಯಾಕ ನಾವಲ್ಲ ನೋಡ್ರಿ ಹೆಂಗ್ ಮಾಡ್ಯಾನ ಮುಖ ಹೆಂಗಾಗೈತಿ ನೋಡ್ರಿ. ಬಟ್ಟಿ ನೋಡ್ರಿ ಅವನು ಮೈ ನೋಡ್ರಿ ಅವಂದು. ಯಾಕ ನಾ ಹಿಂಗ ಅದನ್ನ ನೀವ ಇಟ್ಟು ಮುದ್ದು ಮಾಡಿ ಇಷ್ಟ ಐತಿ. ಹಾಸ್ಟೆಲ್ ಎಲ್ಲ ಚಂದ ಓದುದು ಬರೋದು ಮಾಡತ್ತೇನೆ. ನೀವು ನಮ್ಗೆ ಏನ್ ಕಮ್ಮಿ ಮಾಡಿರಿ ಹೇಳು? ಕೇಳ ರೊಕ್ಕ ಕೊಡ್ತೀರಿ, ಎಲ್ಲ ಮಾಡ್ತೀರಿ, ಎಲ್ಲ ಖುಷಿಯಿಂದ ಅದಾನೆ ಅಲ್ಲೆಲ್ಲ. ನೀವು ಆರಾಮದರಿ? ಯಾಕ ನೀ ಆರಾಮದ? ಆರಾಮದನಪ್ಪ. ಏನ್ ಆರಾಮ ಇರ್ತೀಪ? ರೈತರ ಕೆಲಸ ನಿನ್ಗೆ ಗೊತ್ತಾಯ್ತ್ಲಿ. ಸರಿಯಾಗಿ ಲೈಟ್ ಬರಂಗಿಲ್ಲ, ಏನೂ ಬರಂಗಿಲ್ಲ. ರೊಕ್ಕದಂತೂ ಬಾಳ ತ್ರಾಸ ಐತಿ. ಬರೀ ರೊಕ್ಕ ಹಾಕೋದ ಭೂಮಿಯಾಗ ಏನ್ ರೊಕ್ಕನ ಉಳಿವಲ್ಲ. ನಮಗಂತೂ ಸಾಕಾಗೋಯ್ತು ಮರೇನ. ರೀ ಹಿಂಗ ಮಾತಾಡ್ಕೊಂಡ್ ನಿಂದಿರ್ತೀರಾ? ಏನ ತರ್ಬೇಕಂತ ಸ್ವಲ್ಪ ವಿಚಾರ ಐತಿ ಇಲ್ಲ ನಿಮ್ಗ? ಹೋಗ್ರಿ ಒಂದಿಷ್ಟು ಹಾಲನೇ ಬಸಂತದ ತುಂಬರಿ, ಚಪಾತಿ ಮಾಡ್ತೀನಿ. ಹೋಗ್ರಿ ಒಂದಿಷ್ಟು ಬಾಳೆಹಣ್ಣು, ಒಂದಿಷ್ಟು ಸೇಬಣ್ಣು ತೊಗೊಂಬರ್ರಿ. ಬೇಕ್ರಿಯಾಗ ಸೀಟ್ ಏನಾರು ಚೆನ್ನಾಗಿದ್ರೆ ತಗೊಂಬಂದ್ಬಿಡ್ರಿ. ಮರಿ ಊಟ ಮಾಡೋದು ನೀವು ಊಟ ಮಾಡಿ ನಡಿ. ನಾ ಹೋಗಿ ಬರ್ತಾನೆ. ಅಪ್ಪು ಅಪ್ಪು ಏನ ಏನು ಏನ್ ಕೆಲ್ಸ ಇಲ್ಲ ಏನಿಲ್ಲ. ಹೋಮ್ವರ್ಕ್ ಅದು ಏನ್ ತಂದಿಲ್ಲಲ್ಲ? ಏನ್ ಉಪ್ಪಿಟ್ಟು ಮಾಡ್ಲಾ ಏನ ಅವಲಕ್ಕಿ ಮಾಡ್ಲಾ? ಉಪ್ಪಿಟ್ಟು ಮಾಡ್ಲಿ. ಅಲ್ಲಿ ಏನ್ ತಿಂತಾನ ಏನಿಲ್ಲ ನೋಡ್ ಹೆಂಗಾಗ್ಯ ನೋಡ್. ನಾಷ್ಟಾಕ ಉಪ್ಪಿಟ್ಟು ಮಾಡ್ಲಿ. ಬಿಸಿನೀರ್ ಕಾಸ್ತೀನಿ, ಜಳಕ ಮಾಡಕತ್ತೀವ. ಯಾಕ ಏನ್ ನೋಡತ್ತಿ? ಅಪ್ಪ ಅವ ಹೆಂಡಿ ಕೆಲಸ ಮಾಡಕತ್ತಾನ. ಏನ್ ಬೇಕಾಗಿತ್ತು? ಏನ್ ವಿಚಾರ ಮಾಡಕತ್ತಿ? ಅಪ್ಪ ಅಂತ ಕೆಲ್ಸ ಏನಂತದ್ ಕೆಲ್ಸ? ನನಗೆ ಸ್ವಲ್ಪ ರೊಕ್ಕ ಬೇಕಾಗಿದ್ದು. ಏನ್ ರೊಕ್ಕ? ಸಾಲಿ ಫೀ ತುಂಬುದೈತಲ್ಲ. ಓ ಎಷ್ಟ? 1 ಲಕ್ಷ ರೂಪಾಯಿ. 1 ಲಕ್ಷ? ಅಯ್ಯೋ ಹೆಂಗ? ಅಪ್ಪ ಬರ ಅದಕ್ಕ ಅದ್ರ ಸುಮ್ಮನೆ ಇವನ ಅಪ್ಪನ. ಏನಪ್ಪ ಎಲ್ಲಿಂದ ಹೆಂಗ್ ತಂದ್ತಿರ್ದ ನಾವು 50 ಲಕ್ಷ ಅಂತ ಹೇಳ್ತಿ? 1 ಲಕ್ಷ ಅಟ್ಟ ಇವ. ಈಗ ಜನ ಅವ್ನ್ ಮಾತ್ ಕೇಳಿರಿ ನೀವು? ಏನ ಹೇಳತ್ತ ನೋಡ್ರಿ ಅವ. ಏನು ನಾವು ಸಾಲಿ ಫೀ ತುಂಬಾಕ 1 ಲಕ್ಷ ರೂಪಾಯಿ ಬೇಕಾಗಿದ್ದಪ್ಪ. 1 ಲಕ್ಷ? ಸಡನ್ಲಿ 1 ಲಕ್ಷ ರೂಪಾಯಿ ನಾವು ದೊಡ್ಡ ಕೋಟ್ಯಾವಸ್ಥನ. ನಾ ಕಬ್ಬು ಹೋಗಿಲ್ಲ, ರೈತರು ಸ್ಟ್ರೈಕ್ ಹೋಗ್ತಾ ಇಲ್ಲಿ ಎಲ್ಲ 108 ಪ್ರಾಬ್ಲಮ್ ಅದಾವ. ಗೊತ್ತಾಗ್ತದೆ ನಿಮಗೆ ಹೆಂಗೈತೆ ಅನ್ನೋದು ಇಲ್ಲಿ ಪರಿಸ್ಥಿತಿ. ಅಷ್ಟೆಲ್ಲ ತುಂಬಿ ಸಾಲಿ ಫೀ ಹಚ್ಚಿ ಇನ್ನೊಂದ್ ಸ್ವಲ್ಪ ಬೇಕಾದವು ಕೊಡಪ್ಪ. ಕಬ್ಬು ಹೋಗಿಲ್ಲಪ್ಪ. ಈಗ ಕಬ್ಬು ಹೋಗ್ಬೇಕಾಗಿತ್ತು. ಸ್ಟ್ರೈಕ್ ಗೊತ್ತಿಲ್ಲ, ಪೇಪರ್ ಗೊತ್ತಿಲ್ಲ. ನಾ ಇನ್ನೊಂದ್ 10-15 ನಿಮಿಷ ನೋಡಿ ಹೊರ ಹೋಗಪ್ಪ. ಸಾಲಿ ಹೋಗ್ಬೇಕಾದ್ರೆ ಕಾಲೇಜ್ಗ ನಾನು ಹೆಂಗ್ ಮಾಡ್ತಾ ಕೊಡ್ತೀನಿ. ನನಗೆ ರೊಕ್ಕ ಬೇಕಾದವ್ರಿ. ಲಸ್ ಗಂಟ್ಲೆ ಕೇರಿ ಇಲ್ಲ. ಏನಾರ ಒಂದು 50,000 ರೂಪಾಯಿ ಎಷ್ಟು ಮಾಡ್ಕೊಂಡು ಹೋಗಿ ಜಾಕೊಂಬ. 1 ಲಕ್ಷ ರೂಪಾಯಿ ಬೇಕಾದವಪ್ಪ. ನನಗೆ 50,000 ಬೇಕಾ ಕೊಡಮಿಲ್ಲವ. ಅಡ್ವಾನ್ಸ್ ಅಲ್ಲಿ ಹೇಳ್ಬೇಕಲ್ಲ ನೀವು. 1 ಲಕ್ಷ ರೂಪಾಯಿ ಏನ ಹೆಂಗ ಏನದ? ಅಡ್ವಾನ್ಸ್ ನಿಮಗೆ ಫೋನ್ ಹಚ್ಚಿ ನೀವು ಎತ್ತಿರಿ ಏನ್ ಮಾಡೋದು ಹೇಳೋ. ನನಗ
ಇಲ್ಲ ಒಂದ್ 50,000 ರೂಪಾಯಿ ನಾ ಹೆಂಗಾರ ಅಡ್ಜಸ್ಟ್ ಮಾಡ್ತಾನ ಹೋಗಿ ಜಾಕೊಂಡು ಹೋಗಿ ಮತ್ ಇನ್ನೊಂದ್ 50,000 ಯಾರ ತ ಕೇಳಿ ಮತ್ತೆ ನಾ ಕೊಡ್ತಾನ ಹೋಗಪ್ಪ ಕೊಡ್ತಾನ ಹಾಕ್ತಾನ ಹೋಗಿ ಜಾಕೊಂಡು ನೀವು ಅವ್ನು ಹೇಳ್ತಾಗ ನೀ ಹಿಂಗ ಹ್ಞೂ ಅನ್ಕೊಂಡ್ ಬಿಡುದನ ಅವ್ 1,00,000 ರೂಪಾಯಿ ಕೇಳ್ತಾನ 50,000 ರೂಪಾಯಿ ಕೇಳ್ತಾನ ಹೆಂಗ್ ಕೊಡುದ್ರಿ ಹೆಂಗಾಯ್ತ ಮೊದ್ಲ ಸ್ಟ್ರೈಕ್ ಐತಿ ಅಂತಂದ ರೈತರು ಅಲ್ಲಿ ಇಲ್ಲಿ ಜಗಳ ಆಡ್ಕೊಂಡ್ ಬಿದ್ದಾರ ಅಂತದ್ರಾಗ ಹೆಂಗ್ ಇದ್ ಮತ್ ಮಗನ ಸಾಲಿಗೆ ಹಚ್ಚೈತಿ ಸಾಲಿಗೆ ಹಚ್ಚಿದ್ ನೀನು ಫೀ ತುಂಬ ಬರ್ತೀರ ಅಂತ ಅಂದಿದ್ದಿಲ್ಲ ಏನಾರ ಗುದ್ದೆ ಏನ್ ನಮ್ಮ ಸಾಕಾಗೈತಿ ಅವಕ್ಕೆ ರೊಕ್ಕತಾರು ಇವ್ತಾರು ಪಾಪ ಅಲ್ಲಿ ಮುದುಕ್ ಮನುಷ್ಯ ರಾಣಿ ಬಿಟ್ಟು ಬಂದಿವು ಬೇರೆ ಮುದುಕರ್ನ ಅವ್ರದ ಚಿಂತೆ ಮಾಡ ನನ್ನ ಮಗದ ಏನ್ ಚಿಂತೆ ಮಾಡ್ಬಾರ್ದಿ ಏನ ಬೇರೆ ನಿನ್ ಮುದುಕಿದ ಹತ್ತೈತ್ ನಿನಗ ಏನ್ ನನ್ ಮಗದ ಹತ್ತಿಲ್ಲ ನಾಳೆ ನನ್ ಮಗ ಮೋಸ ಮಾಡ್ತಾನೆ ನಿನ್ನ ಅಲ್ಲ ನಾ ಮುದುಕಿ ಮಾಡಂಗಿಲ್ಲ ನಾ ಹೇಳಿದ್ ನೋಡ್ರಿ ಮತ್ ಹೇಳ್ತೀನ ಅವ್ರ ಮತ್ ನಮ್ಮ ಅಪ್ಪ ಮತ್ ನಮ್ಮ ಕಳ್ಳ ಎಲ್ಲ ನಮ್ ಜಾಬ ಮಾಡಿಲ್ಲ ಅವ್ರು ಇಟ್ಟಿರ್ತಾರ ಈಗ ಎಷ್ಟು ಕಳ್ಳ ಇರ್ತೈತಿ ನನ್ ಮಗ ನನ್ ಕಳ್ಳಿ ಇರಂಗಿಲ್ಲ ನನ್ ಮಗ ನನ್ಗೆ ಜೀವ ಇರಂಗಿಲ್ಲ ಅವ್ನು ಕೊಡ್ತೇನೆ ಈಗ 50,000 ರೂಪಾಯಿ ಇಲ್ಲ ಮತ್ತೆ ಕೊಡ್ತೀನಿ ಹಂಗ ಹಿಂಗ ಅಂತಿರ್ತಿರ್ಲ ಮೊದಲು ಹೇಳ್ಬೇಕಲ್ಲ ಮತ್ತೆ ಅಡ್ವಾನ್ಸ್ ಅಲ್ಲ ಎಲ್ಲಿ ಕೊಡ್ತೀರಿ ಏನ್ ಕೊಡ್ತೀರಿ ತಂದಂತ ಹೇಳಕತ್ತೀರಿ ಎಲ್ಲಾರು ಮಾಡುದು ಮತ್ತ ಮಾಡ್ರಿ ಹೆಂಗ್ ಮಾಡ್ತೀರಿ ಮಾಡ್ರಿ ಅವ್ ಏನಾರ ಸಾಲೆ ಕಾಲೇಜ್ ಏನಾರ ಬಿಟ್ಟು ಬಂದ್ರಂದ್ರ ಮತ್ತ ನಾ ಏನಾರ ಮಾಡ್ಕೊಂಡಿಲ್ಲ ನಮ್ಮ ಊರಿಗೆ ಹೋಗ್ತೀನಿ ನಾನು ಗೊತ್ತಾಗ್ತಿತ್ತು ಅವಾಗ ನಿಮ್ಗ ಈಗ ಗೊತ್ತಾಗಂಗಿಲ್ಲ ನಿಮ್ಗ ಮಾಡ್ತೀನಿ ನಾನು ಏನ್ ಮಾಡುದು ಅಲ್ಲಿ ನೋಡ್ತಾ ತಂದೆ ತಾಯಿ ಚಿಂತೆ ಇಲ್ಲಿ ನೋಡ್ತಾ ಈಕಿ ಕಿಟಿ 1,00,000 ರೂಪಾಯಿ ನಾವು ದೊಡ್ಡ ಕೋಟೆ ಹಸಿ ಮುಡಿಸ್ಯಾರ ನಾವ ಎಲ್ಲಿ ತೊಗೊಂಡ್ಬರ್ಬೇಕು 1,00,000 ರೂಪಾಯಿ ಇವ್ ಸಾಲಿಗೆ ಕೂತ ಇನ್ನ ಇಲ್ಲ ಇಲ್ಲೇ ಇಟ್ಕೊಂಡ್ ಕೂತ್ರ ಪಾಡಾಗಿತ್ತು ನಮ್ ಜನ್ಮ ಏನಾರ ಮಾಡ್ದ ಇಲ್ಲ ಗೆಳೆಯರ ಕೇಳ್ಕೊಂಡ್ ಬರಾಕ ಬರ್ತೈತಿ ಹೋಗಿ ಬರ್ತೀವಿ ಏನ್ ಹೇಳ್ತಾರೆ 50,000 ರೂಪಾಯಿ 1,00,000 ರೂಪಾಯಿ ಕೊಡ್ತೀನಿ ನೀನು ಹೇಳಿದೆ ಹೋಗಿ ಸ್ಟಾಯ್ಕ್ ಅನ್ನೋತಿ ಮತ್ ಮುದೋಳಕ್ ಹೋಗ್ಬೇಕು ಗುರ್ಲಾಪುರಕ್ಕೆ ಹೋಗ್ಬೇಕು 10 ರೂಪಾಯಿ ಹುಟ್ಟವಲ್ವ ಅಲ್ಲಿ ಸ್ಟ್ರೈಕ್ ಆಗೈತಿ ಇಲ್ಲಿ ಸ್ಟ್ರೈಕ್ ಆಗೈತಿ ಮಂದಿರ ನನಗೆ 1,00,000 ರೂಪಾಯಿ ಬೇಕಾಗ್ತದ ಸಲಿ ತೊಂಬಾತ ಹಂಗಲ್ಲ ಓತಮ್ಮ ಹಂಗಲ್ಲ ಅವ್ರು ಹೇಳಿದಾರ ಒಂದ್ ಮಾತಿಗೆ ಬೆಲೆ ಇರ್ಲಿ ಅಲ್ಲ ಬಾಗಲಕೋಟೆಗೆ ಸ್ಟ್ರೈಕ್ ಹಿಡಿದೈತಿ ರೈತರ ಅದ್ರಲಿಂತ್ರ ಅಲ್ಲಿ ಜಗಳ ಇಲ್ಲಿ ಜಗಳ ಕಬ್ಬಿನ ಸಂಬಂಧ ಜಗಳ ಆಡಕ ಅಲ್ಲಿ ಬಡ್ದಾಡಕತ್ತಾರ ಅಂತಂದ್ರ ನೀವು ಈಗ ಒಂದ್ 50,000 ರೂಪಾಯಿ ಕೊಟ್ರೆ ತಗೊಂಡ್ ಹೋಗ್ಲಾ ಮುಂದೆ ನೋಡೋಣ ಅಂತ ಹೇಳ ನೀ 50,000 ರೂಪಾಯಿ ಕೊಡ್ತೀವ ಸಾವಿರ ತಗೋಬೇಕಲ್ಲ ಅವ್ರು 1,00,000 ರೂಪಾಯಿ ತಗೊಂಬಂದಾರ ನನಗ ಹಂಗ್ ಮಾಡ್ಬೇಡ ಅವ್ರ ಫೋನ್ ಹಚ್ಕೊಡು ಏನ್ ಈ ಸ್ಟ್ರೈಕ್ ಮುಗಿದ ತಕ್ಷಣ ನೀನ್ ಕೊಟ್ಬಿಡ್ತೀನಿ ಅವ್ರ ಫೋನ್ ಆಗಿ ನೆಟ್ವರ್ಕ್ ಆ ಕಡೆ ಎತ್ತದಲ್ಲ ಅವ್ರಿಗೆ ನನಗೆ 1,00,000 ರೂಪಾಯಿ ಕೊಡಿದ್ರು ನೀನ್ ಕೊಳೆ ಮೇಲೆ ಇಲ್ಲ ಅಂತ ಈಗ ಕೊಡಂಗಿಲ್ಲ ಅಂತ ಅಂದಿನೇನೆ ನಾನು ಅವ್ರು ಇಬ್ರು ಜಗಳ ಆಡಕತ್ತಿದ್ವಿ ದುಡ್ಡಿನ ಸಂಬಂಧ ಜಗಳ ಆಡ್ತೀವಿ ಏನ ಅಲ್ಲಿ ಇಲ್ಲೇ ಸ್ಟ್ರೈಕ್ ಇದೆ ಅಲ್ಲ ಅದ್ರ ಸಂಬಂಧ ಈಗ 50,000 ರೂಪಾಯಿ ತಗೊಂಡ್ ಹೋಗು ಅಲ್ಲಿ ಇಲ್ಲಿ ಸಾಲ ಮಾಡಿ ಪಕ್ಕದ ಮನೆಯವ್ರ ಕಡೆ ಕೈಯ ಕಾಲ ಇಟ್ಕೊಂಡು ತಗೊಂಬಂದಿನ ಅದಿಷ್ಟು ತಗೊಂಡ್ ಹೋಗು ನಿನ್ಗ ಇನ್ನ ಅವ್ರು ಏನಾರು ಇದು ಮಾಡಿದ್ರ ಅವ್ರ ಫೋನ್ ಪೇ ನಂಬರ್ನ ಹೇಳು ನಾನು ದುಡ್ಡು ಹಾಕ್ತೀನಿ ಸರಿನಾ ಕೊಡ್ರಿ ಅಷ್ಟು ದುಡ್ಡು ಕೊಡ್ರಿ ಯಾವ ನಾ ಈಗ 50,000 ರೂಪಾಯಿ ತಗೊಂಡ್ ಹೋಗ್ಕಣ ಹಿಂದಾಡೆ ಸರ್ವ ರಿಕ್ ಮಾಡಿ ನನಗೆ ಹಿಂದಾಡೆ 50,000 ರೂಪಾಯಿ ಫೋನ್ ಪೇ ಮಾಡಕ್ ನಾವು ಆಯ್ತು ಈಗ ನಾನು ನಿಮ್ಮ ಮಾತಿ ಕಿಮ್ಮತ್ ಕೊಟ್ಟ 50,000 ರೂಪಾಯಿ ತಗೊಂಡ್ ಹೋಗ್ಕಣ ಕೊಡ್ತೇನೆ ಹಿಂದಾಡೆ ಅವ್ರ ರಿಕ್ ಮಾಡಕ ನನಗೆ 1,00,000 ರೂಪಾಯಿ ಬೇಕು ನೋಡು ಅಲ್ಲಪ್ಪಿ ನಿನ್ ಭವಿಷ್ಯಕ್ಕಾಗಿ ನಾನು ಇದು ಮಾಡ್ತೀನಿ ನಾನು 50,000 ರೂಪಾಯಿ ಎಲ್ಲರೂ ಅಡ್ಜಸ್ಟ್ ಮಾಡಿ ನಿನ್ ಕೊಡ್ತೀನಿ ಸರಿನಾ ಆಯ್ತು 50,000 ರೂಪಾಯಿ ಕೊಡ್ರಿ ಹೋಗ್ಕಣ ನನ್ನ ಟೈಮ್ ಆಗೈತಿ ಈಗ ತಗೊಂಡೋಗ ನೋಡಿಲಿ ಉಡಾಳ್ ಹುಡುಗರ ಜೊತೆ ಆ ಕಡೆ ಈ ಕಡೆ ಬೇರೆ ಬೇಡ ಉಡಾಳ್ ಜೋಡಿ ಹುಡುಗರ ಜೋಡಿ ಏನ ಆ ಕಡೆ ಈ ಕಡೆ ಹೋಗ್ಬೇಡ ಏನ ನಿನ್ ಕಾಲೇಜ್ ಆಯ್ತು ನೀ ಆಯ್ತು ಚೆನ್ನಾಗ್ ಊಟ ಮಾಡಿ ಕಣ್ತುಂಬ್ ನಿದ್ದೆ ಮಾಡಿ ಅಭ್ಯಾಸ ಹೋಮ್ವರ್ಕ್ ಏನ್ ಹೇಳ್ತಾರಲ್ಲ ಜ್ಞಾಪಕ ಇಟ್ಕೊಂಡು ಹೋಮ್ವರ್ಕ್ ಮಾಡು ಫೋನ್ ಪೇ ಮಾಡ್ತಾನ ದೋಸ್ತ ನೀ ಹೇಳ್ದಂಗ ನಾ 50,000 ರೂಪಾಯಿ ತಂದಾನೆ ನಾನು ಮದುವೆ ಮಾಡ್ಕೊಂಡು ಕೊಡ್ತೇನೆ ನಿಂದ ಆದ್ರೆ ಇನ್ನೊಂದು ಸಮಸ್ಯೆ ಏನಾಗೈತೆ ಅಂದ್ರೆ ನಮ್ಮ ಹುಡುಗಿ ಮನೆಯಾಗ ಫುಲ್ ಸಮಸ್ಯೆ ಐತಿ ಬರೋ ಗಂಡು ನೋಡಿ ರಿಜೆಕ್ಟ್ ಆಗತ್ತಾಳ ನಾ ಬರ್ತೇನೆ ಅನ್ಕೋತ ಹಾದಿಗೆ ಕೂತಾಳೈತಿ ನೀ ಹಂಗಾರ ಮಾಡಿ ನಾ ಹೋಗಿ ಕರ್ಕೊಂಬಂದು ಮದುವೆ ಮಾಡ್ಕೋಬೇಕು ಈಗ ನಮ್ಮ ಮನ್ಯಾಗೂ ಹೇಳಿಲ್ಲ ಮದುವೆ ಹಾಕೊಂಡಂತ ಸಾಲಿ ಪೀ ಹೇಳ್ಕೊಂಬಂದೇನಿ ಈಗ ಪಡಕ್ಕನ್ನ ನಾವು ಹೋಗಿ ಮದುವೆ ಮಾಡ್ಕೊಂಡು ಹಾಕ್ತಿವ ನಮ್ಮ ಅವ್ವ ಅಪ್ಪ ಎಷ್ಟು ಖುಷಿಯಿಂದ ನಾನು ಒಳಗೆ ಕರ್ಕೊಂಡ್ಬಿಡ್ತಾರ ಈಗ ನಾ ಮಾತು ಕೊಟ್ಟಂಗ ತನ್ನ 50,000 ರೂಪಾಯಿ ನೀ ಅದನ್ನ ನಡೆಸ್ಕೊಂಡು ದೋಸ್ತ ನೀ ಆಟ ಇಷ್ಟಪಡ್ತೀನಿ ಏನೋ ದೋಸ್ತ ನೀನು ಸುಳ್ಳು ನೋಡ್ಲಿ 50,000 ರೂಪಾಯಿ ತಲೆ ನೋಡ್ಬೇಕಾರ ರೊಕ್ಕ ಎಣಿಸ್ಕೋಬೇಕಾರ 50,000 ಇರ್ತಾವ ಹಾಕಿಸೋರ ನಡಿ ದೋಸ್ತ ಅದೇ ಬನ್ನಿ ಮದುವೆ ನಡಿ ಬಾ ದೋಸ್ತ ನಮ್ಮ ದೋಸ್ತರು ಏನೋ ಮದುವೆ ಮಾಡ್ಕೊಟ್ರಿ ಎಲ್ಲ ಪದಸ್ರಿ ನಾನು ನಮ್ಮ ಮನ್ಯಾಗ ಹೇಳಿಲ್ಲ ನೀವು ನಿಮ್ಮ ಮನ್ಯಾಗ ಹೇಳ ಸಡನ್ ಆಗಿ ಮದುವೆ ಆತು ನಮ್ಮ ಅಪ್ಪ ನಮ್ಮ ಕರ್ಕೋತಾರ ನಡಿ ಅಲ್ಲಿ ಹೋಗಿ ಅಲ್ರಿ ನಮ್ ಇಬ್ರದ್ದು ಮದ್ವೆ ಆತ್ರಿ ನಿಮ್ಮ ಅಪ್ಪ ಅಮ್ಮ ನಮ್ಮನ್ನ ಒಳಗ್ ಸೇರ್ಸ್ಕೊತಾರಿಲ್ಲ ಹೆಂಗ್ ಮಾಡುದ್ರೇನ್ರಿ ನಮ್ಮ ನನ್ನ ಬಾ ಜೀವನ ಕರ್ಕೋತಾರ ಹೌದನ್ರಿ ನಡ್ರಿ ಹಾಗಾದ್ರೆ ಹೋಗುನು ಯಾಪ ಅಲ್ರಿ ಏನ್ ಮಕ್ಕೊಂಡ್ರೆ ಬರೀ ಅಲ್ಲಿ ಯಾರು ಹೋದ್ರಾಕತ್ತಾರ ಮಕ್ಕಳು ಕಬ್ರಿ ಇಲ್ಲ ರೇ ಬ್ಯಾತಾಂಡ್ ನಿಂತಿಲ್ಲ ಮನೆ ಮಕ್ಕಳು ಅಯ್ಯಯ್ಯ ಬೆಳ್ತಾಡಿ ನಿದ್ದಿಲ್ಲ ಎಲ್ಲ ಮಾಡಿ ಹಾಕೋದಕ್ಕೂ ನಿದ್ದಿರಂಗಿಲ್ಲ ಇವ್ರಿಗೆ ಎಲ್ಲ ಇದ ಮಾಡ್ಕೋತ ರೀ ಏನು ಇದು ರೀ ಬನ್ರಿ ಇಲ್ಲ ನೋಡ್ರಿ ಅಪ್ಪು ಏನ್ ಕೆಲಸ ಮಾಡ್ಕೊಂಡ್ ಬಂದಾನ ಅಯ್ಯೋ ಇವ್ ನನ್ ಮಗನ ಹಿಂಗೆಲ್ಲಾ ಮಾಡ್ಕೊಂಡ್ ಬರೋದಕ್ಕ